ಸಿಟಿ ರವಿ ರೌಡಿ ಅಲ್ಲ, ರಾಜಕೀಯ ನಾಯಕ. ಪೊಲೀಸರು ರೌಡಿಗಳ ರೀತಿ ವರ್ತಿಸಿದ್ದಾರೆ ಅಂತ ಸಿಟಿ ರವಿ ಪರ ವಕೀಲ ಎಂಬಿ ಜಿರಲಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಟಿ ರವಿ ರೌಡಿ ಅಲ್ಲ, ರಾಜಕೀಯ ನಾಯಕರು. ಆದರೆ ಇಲ್ಲಿ ಪೊಲೀಸರು ರೌಡಿಗಳ ರೀತಿ ವರ್ತಿಸಿದ್ದಾರೆ ಅಂತ ಎಂಬಿ ಜಿರಲಿ ವಾದಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಪರಿಷತ್ನಲ್ಲಿ ಘಟನೆ ನಡೆದಿದೆ. ಸುವರ್ಣಸೌಧಕ್ಕೆ ಬಿಗಿ ಭದ್ರತೆ ಇರುತ್ತೆ. ಆದ್ರೂ ಸಹ ಸುವರ್ಣಸೌಧದಲ್ಲಿ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ನಡೆಯುತ್ತೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಪರಿಷತ್ನಲ್ಲಿ ನಡೆದಂತ ಘಟನೆ. ಸುವರ್ಣಸೌಧಕ್ಕೆ ಇಷ್ಟು ಬಿಗಿ ಭದ್ರತೆ ಇದ್ರೂ ಸಹ ಸಿಟಿ ರವಿ ಮೇಲೆ ನಿನ್ನೆ ಹಲ್ಲೆಗೆ ಯತ್ನ ನಡೀತು ಅಂತ ಸಿಟಿ ರವಿ ಪರ ವಕೀಲರು ವಾದ ಮಾಡ್ತಿದ್ದಾರೆ. ಸುವರ್ಣಸೌಧದಿಂದ ಹೊರಗಡೆ ಬರ್ತಾ ಇದ್ದಂತೆ ಸುವರ್ಣಸೌಧದಲ್ಲೇ ಸಿಟಿ ರವಿ ಇದ್ದಂತಹ ಕಾರಿಗೆ ಮುತ್ತಿಗೆ ಹಾಕ್ತಾರೆ. ಅವರ ಮೇಲೆ ಹಲ್ಲೆಗೆ ಯತ್ನ ನಡೆಸ್ತಾರೆ. ಒಂದಿಡೀ ಗುಂಪು ಸಿಟಿ ರವಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ತಕ್ಷಣಕ್ಕೆ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಸಿಟಿ ರವಿಯನ್ನ ಅಲ್ಲಿಂದ ಸೇಫ್ ಮಾಡ್ತಾರೆ. ಇಷ್ಟು ಭದ್ರತೆ ಮಧ್ಯೆಯೂ ಕೂಡ ಹೇಗೆ ಅಟ್ಯಾಕ್ ಮಾಡಿದ್ರು? ನಿನ್ನೆ ಸಂಜೆ 6:30 ಸಿಟಿ ರವಿ ಅರೆಸ್ಟ್ ಆಗ್ತಾರೆ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪನ್ನ ಉಲ್ಲೇಖಿಸಿ ಸಿಟಿ ರವಿ ಪರ ವಕೀಲ ಎಂಬಿ ಜಿರಲಿ ವಾದವನ್ನ ಮಾಡ್ತಿದ್ದಾರೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಪರಿಷತ್ನಲ್ಲಿ ಘಟನೆ ನಡೆದಿರೋದು. ಅದಾದ ನಂತರ ಹೊರಗಡೆ ಬರುವಾಗ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ನಡೆಯುತ್ತೆ. ಇಷ್ಟು ಭದ್ರತೆ ಇದ್ರೂ ಕೂಡ ಹೇಗೆ ಹಲ್ಲೆ ನಡೀತು? ನಿನ್ನೆ ಸಂಜೆ 6:30 ಸಿಟಿ ರವಿ ಅರೆಸ್ಟ್ ಆಗ್ತಾರೆ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಉಲ್ಲೇಖಿಸಿ ಸಿಟಿ ರವಿ ಪರ ವಕೀಲರು ವಾದವನ್ನ ಮುಂದುವರೆಸಿದ್ದಾರೆ. ಜಾಮೀನನ್ನ ನೀಡುವಂತೆ ವಾದವನ್ನ ಮುಂದುವರೆಸಿದ್ದಾರೆ. ರೌಡಿ ಅಲ್ಲ ಸಿಟಿ ರವಿ, ರಾಜಕೀಯ ನಾಯಕರು. ಆದ್ರೆ ಪೊಲೀಸರು ಮಾತ್ರ ಇಲ್ಲಿ ರೌಡಿಗಳ ರೀತಿ ವರ್ತಿಸಿದ್ದಾರೆ ಅಂತ ಸಿಟಿ ರವಿ ಪರ ವಕೀಲರು ಆರೋಪ ಮಾಡಿದ್ದಾರೆ. ನಿನ್ನೆ ರಾತ್ರಿ ಇಡೀ ಪೊಲೀಸರು ನಡೆಸಿಕೊಂಡಂತಹ ರೀತಿ ಬಗ್ಗೆ ಸಿಟಿ ರವಿ ಜಡ್ಜ್ ಎದುರು ಹೇಳಿಕೆಯನ್ನ ಕೊಟ್ಟರು. ಇಡೀ ರಾತ್ರಿ ಘಟನೆಗಳ ವಿವರಣೆಯನ್ನ ಕೊಟ್ಟರು. ಪೊಲೀಸರು ನಡ್ಕೊಂಡಂತ ರೀತಿ, ಇಡೀ ರಾತ್ರಿ ಏನೇನ್ ಮಾಡಿದ್ರು, ಎಲ್ಲೆಲ್ಲಿ ಸುತ್ತಾಡಿಸಿದ್ರು, ಎಲ್ಲೆಲ್ಲಿ ಪೊಲೀಸ್ ವಾಹನವನ್ನ ನಿಲ್ಲಿಸಿದ್ರು, ಯಾಕೆ ನಿಲ್ಲಿಸಿದ್ರು, ಪೊಲೀಸರ ನಡೆಯ ಅನುಮಾನ ಹುಟ್ಟಿಸೋ ಹಾಗಿತ್ತು. ಇಡೀ ರಾತ್ರಿ ಭಯ ಆತಂಕದಲ್ಲೇ ನಾನು ಕಳೆದಿದ್ದೀನಿ ಅಂತ ಸಿಟಿ ರವಿ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸಿಟಿ ರವಿ ಪರ ವಕೀಲರು ವಾದವನ್ನ ಮುಂದುವರೆಸಿದ್ದಾರೆ. ಮಧ್ಯಂತರ ಜಾಮೀನು ನೀಡುವಂತೆ ವಕೀಲರು ವಾದ ಮಾಡ್ತಾ ಇದ್ದಾರೆ. ರೌಡಿ ಅಲ್ಲ ಸಿಟಿ ರವಿ, ರಾಜಕೀಯ ನಾಯಕ. ಪೊಲೀಸರು ಇಲ್ಲಿ ರೌಡಿಗಳ ರೀತಿ ವರ್ತಿಸಿದ್ದಾರೆ. ಸುವರ್ಣಸೌಧದಲ್ಲಿ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ನಡೆಯುತ್ತೆ. ಸುವರ್ಣಸೌಧದಲ್ಲಿ ಇಷ್ಟು ಭದ್ರತೆ ಇದ್ರೂ ಕೂಡ ಅದರ ನಡುವೆ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ನಡೆದಿದ್ದು ಹೇಗೆ? ಸಿಟಿ ರವಿ ಮಧ್ಯಂತರ ಜಾಮೀನು ಕೊಡಬೇಕು ಅಂತ ವಾದವನ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಕೆಲ ತೀರ್ಪುಗಳನ್ನ ಉಲ್ಲೇಖಿಸಿ ವಾದವನ್ನ ಮುಂದುವರೆಸಿದ. ಬೆಳಗಾವಿ ಕೋರ್ಟ್ನಲ್ಲಿ ನಡೀತಾ ಇದೆ ಇವೆಲ್ಲ. ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೀತಾ ಇದ್ದ ಚಳಿಗಾಲದ ಅಧಿವೇಶನ. ನಿನ್ನೆ ಪರಿಷತ್ನ ಕಲಾಪದಲ್ಲಿ ಆದಂತ ಜಟಾಪಟಿ, ಮಾತಿಗೆ ಮಾತಾಗತ್ತೆ. ಆಗ ಸಿಟಿ ರವಿ ಅವರು ತನಗೆ ಈ ತರದ ಪದ ಬಳಕೆ ಮಾಡಿದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರ್ ಹಾಕೊಂಡು ಹೊರಗಡೆ ಬರ್ತಾರೆ. ಏನ್ ಹೇಳಿದ್ರು ಅನ್ನೋದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ. ನಾನು ಆ ತರ ಹೇಳಿಲ್ಲ ಅಂತ ಸಿಟಿ ರವಿ ಹೇಳ್ತಾರೆ. ಬಹಳ ದೊಡ್ಡ ಜಟಾಪಟಿಗೆ ಕಾರಣ ಆಗತ್ತೆ. ಸಾಯಂಕಾಲ ಆಗುವಷ್ಟರಲ್ಲಿ ಬೇರೆಯದ್ದೇ ಸ್ವರೂಪ ಪಡ್ಕೊಳ್ಳುತ್ತೆ ಈ ಪ್ರಕರಣ. ಸಿಟಿ ರವಿ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದ ನಂತರ ವಿಚಿತ್ರವಾದ ಸ್ವರೂಪವನ್ನ ಈ ಪ್ರಕರಣ ಪಡ್ಕೊಳ್ಳುತ್ತೆ. ಒಂದು ಸದನದ ಒಳಗಡೆ ನಡೆದಂತಹ ಈ ಮಾತಿನ ಜಟಾಪಟಿ ತೀರಾ ಪೊಲೀಸರು ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಷ್ಟರ ಮಟ್ಟಿಗೆ ಯಾಕೆ ಹೋಯ್ತು? ಹಾಗೆ ನೋಡಿದ್ರೆ ಈ ತರದ ಪ್ರಕರಣಗಳು ನಡೆದೇ ಇಲ್ಲ. ಮಾತಿಗೆ ಮಾತಿರ್ಲಿ, ಕೈ ಮಿಲಾಯಿಸಿದ್ದು ಕೂಡ ಸದನದಲ್ಲಿ ನಡೆದು ಹೋಗಿದೆ. ಆದ್ರೆ ಇಂಥ ಬೆಳವಣಿಗೆ ಆಗಿರ್ಲಿಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಸಿಟಿ ರವಿ ವಿಚಾರದಲ್ಲಿ ನಿನ್ನೆ 6:30 ನಂತರ ಆದದ್ದು ಬಹಳ ವಿಚಿತ್ರವಾದ ಬೆಳವಣಿಗೆ. ಖಾನಾಪುರ ಬೈಲಹೊಂಗಲ ಸೌದತ್ತಿ
ಕಟಗೋಳ. ಅಂದ್ರೆ ಇದೆಲ್ಲವೂ ಸಹ ಈಗ ಸಿಟಿ ರವಿ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋದು. ಜಾಮೀನನ್ನ ನೀಡುವಂತೆ ಸಿಟಿ ರವಿ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರು ಸಹ ಇಲ್ಲಿವರೆಗೂ ಸಹ ಏನೆಲ್ಲ ತೊಂದರೆ ಆಯ್ತು ಅನ್ನೋದನ್ನ ಹೇಳಿದ್ರು. ಈಗ ಸಿಟಿ ರವಿ ಪರ ವಕೀಲರಾದಂತಹ ಜಿರಲಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಖಾನಾಪುರ, ಬೈಲಹೊಂಗಲ, ಸವದತ್ತಿ, ಕಟಗೋಳ ಎಲ್ಲೆಲ್ಲೆಲ್ಲ ಸುತ್ತಿಸಿದ್ರು ಸಿಟಿ ರವಿನ, ಅದ್ರ ಲಿಸ್ಟ್ ಕೊಡ್ತಾ ಇದ್ದಾರೆ ವಕೀಲರು. ಎಫ್ಐಆರ್ ನಲ್ಲಿರುವಂತಹ ಅಂಶಗಳನ್ನ ಸಹ ಓದ್ತಾ ಇದ್ದಾರೆ ಜಡ್ಜ್ ಮುಂದೆ. ಎನ್ಸಿಆರ್ ಅಡಿ ಅರೆಸ್ಟ್ ಮಾಡಬೇಕಾಗಿರ್ಲಿಲ್ಲ, ಎನ್ಸಿಆರ್ ಅಡಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಆದ್ರೆ ಇದಕ್ಕೆ ಮಾಡಬೇಕಾಗಿರ್ಲಿಲ್ಲ ಅಂತ ಈಗ ಎಫ್ಐಆರ್ ನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಪೊಲೀಸರು ಅದೆಲ್ಲವನ್ನ ಸಹ ಜಡ್ಜ್ ಮುಂದೆ ಹೇಳ್ತಾ ಹೋಗ್ತಾ ಇದ್ದಾರೆ. ಹಿರೇಬಾಗೇವಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಎನ್ಸಿಆರ್ ಅಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಸಿಟಿ ರವಿಗೆ ಪೊಲೀಸರು ರಾತ್ರಿ ಊಟವನ್ನು ಕೊಟ್ಟಿಲ್ಲ. ಯಾವ ರೀತಿಯಾಗಿ ಅವರನ್ನ ನಡೆಸ್ಕೊಂಡ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ಪರವಾದಂತಹ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚಿತವಾಗಿ ಸಿಟಿ ರವಿ ಅವರು ಸಹ ಹೇಳ್ತಾ ಹೋದ್ರು, ನಿನ್ನೆ ಏನೆಲ್ಲ ಆಯ್ತು, ಇಡೀ ರಾತ್ರಿ ಅವರು ಪಟ್ಟಂತಹ ಕಷ್ಟವನ್ನು. ಸಿಟಿ ರವಿ ಅವರ ಬಂಧನ ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ ಈಗ ವಕೀಲರು. ಪರಿಷತ್ನಲ್ಲಿ ಯಾವುದೇ ರೂಲಿಂಗ್ ನೀಡಿಲ್ಲ, ಅರೆಸ್ಟ್ ಮಾಡಲಾಗಿದೆ, ಆದ್ರೂ ಸಹ ಸಿಟಿ ರವಿ ಅವರನ್ನ, ಹಾಗಾಗಿ ಸಿಟಿ ರವಿ ಬಂಧನ ಕಾನೂನು ಬಾಹಿರ ಅಂತ ಸಿಟಿ ರವಿ ಪರ ವಕೀಲ ಜಿರಲಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪರಿಷತ್ನಲ್ಲಿ ಯಾವುದೇ ರೂಲಿಂಗ್ ಮಾಡಿರ್ಲಿಲ್ಲ, ಅರೆಸ್ಟ್ ಮಾಡೋದಕ್ಕೆ ಅನುಮತಿ ಇರಲಿಲ್ಲ, ಆದ್ರೂ ಸಹ ಅರೆಸ್ಟ್ ಮಾಡಿದ್ದಾರೆ, ಇದು ಕಾನೂನು ಬಾಹಿರ ಅಂತ ಈಗ ಸಿಟಿ ರವಿ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರನ್ನ ಎಲ್ಲೆಲ್ಲ ಸುತ್ತಾಡಿಸಿದ್ರು ರಾತ್ರಿ ಇಡೀ, ಆ ರೀತಿಯಲ್ಲಿ ಮಾಡಿದ್ದು ತಪ್ಪು. ಹೀಗಾಗಿ ಸಿಟಿ ರವಿ ಅವರಿಗೆ ಜಾಮೀನನ್ನ ಕೊಡಬೇಕು ಅಂತ, ಇದೇ ಕೋರ್ಟ್ ನಲ್ಲಿ ಜಾಮೀನು ಕೊಡಬೇಕು ಅಂತ ಜಿರಲಿ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎನ್ಸಿಆರ್ ಅಡಿಯಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿರೋದು, ಆದ್ರೆ ಮಾಡಬೇಕಾಗಿರ್ಲಿಲ್ಲ ಎನ್ಸಿಆರ್ ಅಡಿಯಲ್ಲಿ ಅಂತ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಟಿ ರವಿ ಅವರನ್ನ ಯಾವ ರೀತಿಯಾಗಿ ನಡೆಸ್ಕೊಂಡ್ರು, ಅವ್ರಿಗೆ ಊಟ ಕೊಟ್ಟಿಲ್ಲ, ಸಿಟಿ ರವಿ ಅವರಿಗೆ ಜಾಮೀನನ್ನ ನೀಡಬೇಕು ಅಂತ ಸಿಟಿ ರವಿ ಪರ ವಕೀಲರು ಎಂಬಿ ಜಿರಲಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರಿಗೆ ಮಧ್ಯಂತರ ಜಾಮೀನನ್ನ ನೀಡಬೇಕು, ಸಿಟಿ ರವಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ನೀಡಲಾಗಿದೆ. ಸಿಟಿ ರವಿ ಅವರು ಇದನ್ನೇ ಜಡ್ಜ್ ಮುಂದೆ ಹೇಳಿದ್ರು. ಈಗ ವಕೀಲರು ಸಹ ಹೇಳ್ತಾ ಇದ್ದಾರೆ, ಪೊಲೀಸರು ಮೃಗಗಳಂತೆ ವರ್ತನೆ ಮಾಡಿದ್ದಾರೆ ಸಿಟಿ ರವಿ ಅವ್ರ ಜೊತೆಯಲ್ಲಿ, ಅವರಿಗೆ ಊಟ ಕೊಡ್ಲಿಲ್ಲ, ಮಾನಸಿಕವಾಗಿ ದೈಹಿಕವಾಗಿ ಅವರನ್ನ ಕುಗ್ಸಿದ್ದಾರೆ. ಪೊಲೀಸರು ಮೃಗಗಳಂತೆ ಸಿಟಿ ರವಿ ಜೊತೆಯಲ್ಲಿ ವರ್ತಿಸಿದ್ದಾರೆ. ಜೀವ ಬೆದರಿಕೆ ಇದೆ ಸಿಟಿ ರವಿ ಅವರಿಗೆ. ಈ ರೀತಿಯಾಗಿ ವಾದ ಮಂಡನೆ ಮಾಡಲಾಗ್ತಾ ಇದೆ ಜಿರಲಿ ಅವರಿಂದ. ಗಂಭೀರವಾದಂತಹ ಆರೋಪಗಳಿವೆಲ್ಲವೂ ಸಹ ಜೀವ ಬೆದರಿಕೆ ಆರೋಪ ಮಾಡಿದ್ದಾರೆ. ಪೊಲೀಸರು ಯಾವ ರೀತಿಯಾಗಿ ವರ್ತನೆ ಮಾಡಿದ್ರು ಸಿಟಿ ರವಿಯವರ ಜೊತೆಯಲ್ಲಿ, ರಾತ್ರಿ ಇಡೀ ಯಾವ ರೀತಿಯಾಗಿ ಸುತ್ತಾಡಿಸಿದ್ರು, ಮಲಗೋದಕ್ಕೆ ಬಿಟ್ಟಿಲ್ಲ, ಮಾನಸಿಕವಾಗಿ ದೈಹಿಕವಾಗಿ ಅವರಿಗೆ ಹಿಂಸೆ ನೀಡಿದ್ದಾರೆ. ಪೊಲೀಸರು ಪೊಲೀಸರಂತೆ ವರ್ತನೆ ಮಾಡಿಲ್ಲ, ಮೃಗಗಳಂತೆ ವರ್ತನೆ ಮಾಡಿದ್ದಾರೆ. ಇದು ವಕೀಲರಾದ ಜಿರಲಿ ಅವರ ವಾದ. ಜಡ್ಜ್ ಮುಂದೆ ಎಲ್ಲ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ, ಎಳೆ ಎಳೆಯಾಗಿ ಹೇಳ್ತಾ ಇದ್ದಾರೆ. ಸಿಟಿ ರವಿಯವರು ಎಷ್ಟೆಲ್ಲ ಕಷ್ಟಪಟ್ಟರು, ಅವರ ಆತಂಕದಲ್ಲೇ ಇದ್ರು ಪೊಲೀಸರ ವರ್ತನೆಯಿಂದಾಗಿ. ಅವ್ರೇನ್ ರೌಡಿ ಅಲ್ಲ, ಜನಪ್ರತಿನಿಧಿ ಆದಂತವ್ರು ಸಿಟಿ ರವಿ. ಅವ್ರನ್ನ ಈ ರೀತಿಯಾಗಿ ನಡೆಸ್ಕೊಳ್ಬೇಕಾಗಿರ್ಲಿಲ್ಲ, ನಡೆಸ್ಕೊಂಡಿರೋ ತಪ್ಪು. ಪೊಲೀಸರು ಮೃಗಗಳಂತೆ ವರ್ತನೆ ಮಾಡಿದ್ದಾರೆ. ಇವೆಲ್ಲವೂ ಸಹ ಈಗ ಸಿಟಿ ರವಿ ಪರವಾಗಿ ವಕೀಲರು ವಾದ ಮಂಡನೆ ಮಾಡ್ತಾ ಇರೋದು. ಸಿಟಿ ರವಿ ಕೇಸ್ನಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ, ಆ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಪೊಲೀಸರು. ರಾತ್ರಿ ಇಡೀ ಪೊಲೀಸರು ಸಿಟಿ ರವಿಯನ್ನ ಸುತ್ತಾಡಿಸಿದ್ದಾರೆ. ಎಲ್ಲ ವಿಚಾರ ಇದೆಯಲ್ಲ, ಅವ್ರನ್ನ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಸೋ ಕೆಲಸ. ಸಿಟಿ ರವಿ ಅವರನ್ನ ಬಂಧನ ಮಾಡಿರೋದೇ ಕಾನೂನು ಬಾಹಿರ. ಪರಿಷತ್ನಲ್ಲಿ ಯಾವುದೇ ರೂಲಿಂಗ್ ನೀಡಿರಲಿಲ್ಲ ಬಂಧನಕ್ಕೆ, ಆದ್ರೂ ಸಹ ಬಂಧನ ಮಾಡಲಾಗಿದೆ. ಈ ಬಂಧನವೇ ಕಾನೂನು ಬಾಹಿರ. ಹೀಗಾಗಿ ನೀವು ಜಾಮೀನನ್ನ ಕೊಡಬೇಕು ಅಂತ
ಜಡ್ಜ್ ಮುಂದೆ ವಕೀಲ ಜಿರಲಿ ಅವರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಸಿಟಿ ರವಿ ಅವರು ಸಹ ಜಡ್ಜ್ ಮುಂದೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ, ಹೇಳಿದ್ದಾರೆ. ನಿನ್ನೆ ಅರೆಸ್ಟ್ ಆದಾಗಿಂದ ಅವ್ರು ಯಾವ ರೀತಿಯಾಗಿ ಕಷ್ಟ ಅನುಭವಿಸಿದ್ರು, ಎಷ್ಟು ಸಮಸ್ಯೆ ಆಯ್ತು ಅವರಿಗೆ, ಪೊಲೀಸರ ವರ್ತನೆ ಹೇಗಿತ್ತು, ಮೊಬೈಲ್ ಕಿತ್ಕೊಳ್ಳೋಕ್ ಬಂದಿದ್ದಾಗಿರ್ಬೋದು, ವಾಚ್ ಕಿತ್ಕೊಳ್ಳೋಕ್ ಬಂದಿದ್ದಾಗಿರ್ಬೋದು, ಎಲ್ಲ ವಿಚಾರಗಳನ್ನ ಸಹ ಎಳೆಯಾಗಿ ಜಡ್ಜ್ ಮುಂದೆ ಸಿಟಿ ರವಿ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇವರೆಲ್ಲರ ವಿರುದ್ಧವಾಗೂ ಸಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಜಡ್ಜ್ ಮುಂದೆ. ಹೇಗಿರುವಂತಹ ಕುತೂಹಲ, ಕೋರ್ಟ್ ಯಾವ ರೀತಿಯಾಗಿ ತೀರ್ಪು ಕೊಡುತ್ತೆ ಅಂತ. ಇನ್ನು ಸಿಟಿ ರವಿ ಅವರಿಗೆ ಜೀವ ಬೆದರಿಕೆ ಇದೆ ಅಂತ ವಕೀಲ ಎಂಬಿ ಜಿರಲಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರಿಗೆ ಯಾವ ರೀತಿಯಾಗಿ ತೊಂದರೆ ಕೊಟ್ರು ಗಮನಿಸ್ತಾ ಇದ್ದೀರಾ. ಸಿಟಿ ರವಿ ಅವರಿಗೆ ಊಟ ಕೊಡ್ಲಿಲ್ಲ, ಮಾನಸಿಕವಾಗಿ ದೈಹಿಕವಾಗಿ ಅವರಿಗೆ ಹಿಂಸೆ ಕೊಟ್ಟಿದ್ದಾರೆ. ಒಬ್ಬ ಜನಪ್ರತಿನಿಧಿಯನ್ನ ನಡೆಸಿಕೊಳ್ಳುವಂತಹ ರೀತಿನ ಇದು. ಸಿಟಿ ರವಿ ಏನ್ ರೌಡಿನ ಆ ರೀತಿಯಾಗಿ ನಡೆಸ್ಕೊಳ್ಳೋದಕ್ಕೆ ಒಬ್ಬ ಕ್ರಿಮಿನಲ್ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ, ಇದು ಸರಿಯಲ್ಲ ಅಂತ ಸಿಟಿ ರವಿ ಅವರ ಪರವಾದ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರ ಬಂಧನವೇ ಕಾನೂನು ಬಾಹಿರವಾಗಿದೆ, ಪರಿಷತ್ನಲ್ಲಿ ಯಾವುದೇ ರೂಲಿಂಗ್ ನೀಡಿಲ್ಲ, ಆದ್ರೂ ಸಹ ಅರೆಸ್ಟ್ ಮಾಡಿದ್ದಾರೆ. ಸಿಟಿ ರವಿ ಪರ ವಕೀಲರಾದಂತಹ ಜಿರಲಿ ಅವರ ವಾದ ಮುಕ್ತಾಯ ಆಗಿದೆ. ಎಷ್ಟೊತ್ತು ಸಹ ಸಾಕಷ್ಟು ಅಂಶಗಳನ್ನ ಜಡ್ಜ್ ಮುಂದೆ ಹೇಳಿದ್ರು ಜಿರಲಿ ಅವರು. ಎಲ್ಲೆಲ್ಲಿ ಲೋಪ ಆಗಿದೆ, ಪೊಲೀಸರು ಯಾವ ರೀತಿಯಾಗಿ ನಡೆದುಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇವತ್ತು ಕೋರ್ಟ್ ನಲ್ಲಿ ಏನೆಲ್ಲ ಆಯ್ತು, ಸಿಟಿ ರವಿ ಅವರು ಸಹ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು, ಜೊತೆಗೆ ಎಷ್ಟು ಕಷ್ಟಪಟ್ಟರು, ಅವರಿಗೆ ಎಷ್ಟು ತೊಂದರೆ ಆಯ್ತು ಅನ್ನೋದನ್ನ ಹೇಳ್ಕೊಂಡ್ರು, ಜೊತೆಗೆ ವಕೀಲರು ಸಹ ವಾದ ಮಂಡಿಸಿದ್ದಾರೆ. ಏನಾಯ್ತು ಆನಂದ್? ಸಿಟಿ ರವಿ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಎಂ ಬಿ ಜಿರ್ಲಿ ಅವರು ವಾದವನ್ನು ಮಾಡಿದ್ರು. ಈ ಬಹಳ ಮುಖ್ಯವಾಗಿ ಸಿಟಿ ರವಿ ರೌಡಿ ಅಲ್ಲ, ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ರಾಜಕೀಯ ನಾಯಕರು. ಆದ್ರೆ ಪೊಲೀಸರು ಒಂದ್ ರೀತಿ ರೌಡಿಗಳ ಜೊತೆ ಹೇಗೆ ವರ್ತನೆ ಮಾಡ್ತಾರೋ ಆ ರೀತಿಯಾಗಿ ವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಅವರು ಆರೋಪ ಮಾಡೋದ್ರ ಜೊತೆಗೆ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಆಗಿರ್ತಕ್ಕಂಥ ಘಟನೆ ಇದು. ಅಂದ್ರೆ ಸುವರ್ಣಸೌಧದಲ್ಲಿ ಪರಿಷತ್ ಹಾಲ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ವಿಧಾನಸೌಧಕ್ಕೆ ಸೂಕ್ತವಾಗಿರ್ತಕ್ಕಂಥ ಭದ್ರತೆಗಳು ಕೂಡ ಇರುತ್ತೆ. ಆದ್ರೂ ಕೂಡ ಸಿಟಿ ರವಿ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಆಗಿದೆ. ಸಿಟಿ ರವಿ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ 2 ಪ್ರಯತ್ನಗಳನ್ನು ಮಾಡಲಾಗಿದೆ ಅಂತಕ್ಕಂಥದ್ದನ್ನ ಕೋರ್ಟ್ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಸಿಟಿ ರವಿ ಪರ ವಕೀಲರಾಗಿರುವಂತ ಎಂ ಬಿ ಜಿರ್ಲಿ ಅವರು ಕೋರ್ಟ್ ಗಮನಕ್ಕೆ ತಂದ್ರು. ಬಹಳ ಮುಖ್ಯವಾಗಿ ಸಿಟಿ ರವಿ ವಕೀಲರಿಂದ ಇವತ್ತು ಬೇಲಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಮಧ್ಯಂತರ ಜಾಮೀನು ನೀಡುವಂತೆ ವಕೀಲರು ಮನವಿಯನ್ನು ಮಾಡ್ಕೊಂಡ್ರು. ಸಭಾಪತಿ ಚೇಂಬರ್ ನಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಹೆಬ್ಬಾಳ್ಕರ್ ಬೆದರಿಕೆ ಹಾಕಿದ್ರು. ಜೀವನದಲ್ಲಿ ಮರೆಯಬಾರದು ಹಾಗೆ ಮಾಡ್ತೇವೆ ಅಂತೇಳಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಸಿಟಿ ರವಿ ಅವರು ಕೋರ್ಟ್ ಮುಂದೆ ಹೇಳುವ ಪ್ರಯತ್ನವನ್ನು ಮಾಡಿದ್ರು. ಡಿ.ಕೆ. ಬೆದರಿಕೆಯು ಪೊಲೀಸರ ವರ್ತನೆ ಒಂದೇ ರೀತಿ ಇತ್ತು. ನಿನ್ನೆ ಅವರು ನಿನ್ನೆ ಹಣ ಚಿಕ್ಕಮಗಳೂರಿಗೆ ಹೋಗದ ಹಾಗೆ ಹೋಗಲ್ಲ ಅಂತಕ್ಕಂಥ ರೀತಿಯಲ್ಲಿ ಬೆದರಿಸುವಂತ ಪ್ರಯತ್ನ ಮಾಡಿದ್ರು ಅಂತ ಕೋರ್ಟ್ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಕೂಡ ಜಡ್ಜ್ ಮುಂದೆ ಸಿಟಿ ರವಿ ಮಾಡಿದ್ರು. ಮುಖ್ಯವಾಗಿ ಬಿಜೆಪಿ ನಾಯಕರು ಬಂದ ಮೇಲೆ ನನಗೆ ಅಂದ್ರೆ ವಕೀಲರ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ರು. ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಅವರು ಬಂದ ಮೇಲೆ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ರು. ವಕೀಲರ ಭೇಟಿಗೆ ತಕ್ಷಣದಲ್ಲಿ ಆರೋಪಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಆದ್ರೆ 2 ಗಂಟೆ ಆದ್ರೂ ಕೂಡ ನನ್ನನ್ನು ಕಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತೇಳಿ ಕೋರ್ಟ್ ನಲ್ಲಿ ಸಿಟಿ ರವಿ ಹೇಳಿದ್ದಾರೆ. ಜೊತೆಗೆ ಒಂದ್ ರೀತಿ ನಿನ್ನೆ ನಡೆದಿರ್ತಕ್ಕಂಥ ಒಟ್ಟಾರೆ ಘಟನೆ ಅಂದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ರಾತ್ರಿ ಒಂದ್ ರೀತಿ ಸಿನಿಮೆ ರೀತಿಯಲ್ಲಿ ನನ್ನನ್ನ ಇಡೀ ಜಿಲ್ಲೆಯಲ್ಲಿ ಸುತ್ತಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಕೋರ್ಟ್ ಗಮನಕ್ಕೆ ಸಿಟಿ ರವಿ ತಂದಿದ್ದಾರೆ. ಒಂದ್ ರೀತಿ ನನ್ನನ್ನ ಕೊಲೆ ಮಾಡಲು ಕರ್ಕೊಂಡು ಹೋಗ್ತಿದ್ದಾರ ಅಂತಕ್ಕಂಥ ವಾತಾವರಣ ಇತ್ತು. ಅಂದ್ರೆ ಆ ರೀತಿಯಾಗಿರುವಂತ ಆತಂಕ ನನ್ನಲ್ಲಿ ಕಾಣ್ತಾ ಇತ್ತು. ಯಾಕಂದ್ರೆ ಪೊಲೀಸರ ವರ್ತನೆ ಆ ರೀತಿಯಾಗಿ ಇತ್ತು ಅಂತೇಳಿ ಕೋರ್ಟ್ ಗಮನಕ್ಕೆ ಸಿಟಿ ರವಿ ತಂದಿದ್ದಾರೆ. ಜೊತೆಗೆ ನಾನು ಯಾವುದಕ್ಕೂ ಹೆದರಿಲ್ಲ, ದೇವರ ಮೇಲೆ ಭಾರ ಹಾಕೊಂಡು ಜೀಪಲ್ಲಿ ಕುಳಿತುಕೊಂಡಿದ್ದೆ, ಎಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದೀರಿ ಅಂತ ನಾನು ಪೊಲೀಸರು ಪ್ರಶ್ನೆ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ಲಿಲ್ಲ. ಬಹಳ ಮುಖ್ಯವಾಗಿ ಮಧ್ಯರಾತ್ರಿ ಸೌದತ್ತಿ ಬಳಿ ಅಂದ್ರೆ ಮಧ್ಯರಾತ್ರಿ ವೇಳೆಗೆ ಸೌದತ್ತಿ ಬಳಿ ಇರ್ತಕ್ಕಂಥ ಒಂದು ಸ್ಟೋನ್ ಕ್ರಾಸ್ ನಾನು ಕರ್ಕೊಂಡು ಹೋಗಿದ್ರು. ಯಾಕೆ ಕರ್ಕೊಂಡು ಬಂದಿರಿ ಅಂತೇಳಿ ನಾನು ಪ್ರಶ್ನೆ ಮಾಡಿದ್ರೆ ಉತ್ತರವನ್ನು ಕೊಟ್ಟಿಲ್ಲ. ಒಂದ್ ರೀತಿ ಆತಂಕದ ವಾತಾವರಣ ಇತ್ತು. ನಾನು ಕೊನೆ ಮಾಡ್ತಾರೇನೋ ಅಂತಕ್ಕಂಥ ಭಯ ನನ್ನ ಭಯ ನನ್ನಲ್ಲಿ ಇತ್ತು ಅಂತಕ್ಕಂಥ ಮಾತನ್ನು ಕೂಡ ಸಿಟಿ ರವಿ ಅವರು ಕೋರ್ಟ್ ಮುಂದೆ ಹೇಳಿದ್ದಾರೆ. ಸೊ ಒಟ್ಟಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.